SSLC ಪರೀಕ್ಷೆಯನ್ನು ಎದುರಿಸ್ತಾ ಇರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳೇ, ಇನ್ನೇನು ಕೆಲವೇ ದಿನಗಳಲ್ಲಿ ನೀವು SSLCಯ ವಾರ್ಷಿಕ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಹೋಗ್ತಾ ಇದ್ದೀರಾ. ಇದುವರೆಗೆ ನಿಮ್ಮ ಶಿಕ್ಷಕರು ನಿಮ್ಮನ್ನು ತಯಾರು ಮಾಡಿರ್ತಾರೆ, ನೀವು ಕೂಡ ಅದಕ್ಕೆ ತಕ್ಕಂತೆ ತಯಾರಾಗಿರ್ತೀರ. ಅದರಲ್ಲೂ ಗಣಿತ ವಿಷಯಕ್ಕೆ ಬಂದುಬಿಟ್ರೆ ನೀವು ವಾಸ್ತವ ಸಂಖ್ಯೆಗಳು ಪಾಠದಲ್ಲಿ ಅಭಾಗಲಬ್ಧ ಸಂಖ್ಯೆಗಳು ಅಂತ ಸಾಧಿಸಿರ್ಬೋದು, ಮಾಸಾಲಾಸ ಇರ್ಬೋದು, ಬಹುಪದೋಕ್ತಿಗಳಲ್ಲಿ ಬಹುಪದೋಕ್ತಿಯ ಡಿಗ್ರಿ ಹಾಗೂ ಅವುಗಳ ಶೂನ್ಯತೆಗಳನ್ನು ಕಂಡುಹಿಡಿದು ಅವುಗಳ ಸಹಗುಣಕಗಳೊಂದಿಗೆ ತಾಳೆ ನೋಡೋದಿರ್ಬೋದು. ಆಮೇಲೆ ಗ್ರಾಫು ವರ್ಜಿಸ್ತಕ್ಕಂಥ ವಿಧಾನ, 2 ಚರಾಕ್ಷರವುಳ್ಳ ಸಮೀಕರಣಗಳದ್ದು. ಅದೇ ರೀತಿ ವರ್ಗ ಸಮೀಕರಣಗಳಿಗೆ ಬಂದರೆ ಶೋಧಕ ಕಂಡುಹಿಡಿಯೋದಾಗಿರ್ಬೋದು. ಶ್ರೇಣಿಗಳು ಪಾಠಕ್ಕೆ ಬಂದಾಗ ನಿಮಗೆ ಚಿಕ್ಕ ಪುಟ್ಟ ಲೆಕ್ಕಗಳು, AN SN ಸೂತ್ರದ ಮೇಲಿನ ಲೆಕ್ಕಗಳು, ತ್ರಿಭುಜಗಳ ಮೇಲಿನ ಪ್ರಮೇಯಗಳು ಹಾಗೂ ವೃತ್ತಗಳ ಮೇಲಿನ ಪ್ರಮೇಯಗಳು. ಅದೇ ರೀತಿ ಸಂಭವನೀಯತೆ ಹಾಗೂ ತ್ರಿಕೋನಮಿತಿಯ ಮೇಲಿನ ಸರಳ ಲೆಕ್ಕಗಳೇ ಆಗಿರಬಹುದು. ಆಮೇಲೆ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಸೂತ್ರಾಧಾರಿತ ಲೆಕ್ಕಗಳಾಗಿರ್ಬೋದು. ಆಮೇಲೆ ಕೊನೆಗೆ ಮೇಲ್ಮೈ ವಿಸ್ತೀರ್ಣಗಳು ಹಾಗೂ ಘನಫಲಗಳಲ್ಲಿ ಪಾಠದಲ್ಲಿ ಕೇವಲ ಸೂತ್ರಗಳನ್ನು ಕಲ್ತ್ಕೊಂಡ್ರೂ ಸಾಕು, ನಿಮಗೆ 3ರಿಂದ 4 ಅಂಕಗಳು ಲಭಿಸುತ್ತೆ. ಹೀಗೆ ಈಗಾಗಲೇ ಎಲ್ಲ ಕಲ್ತಿರ್ತೀರ, ಇನ್ನು ವಿಶೇಷವಾಗಿ ನೀವು ಕಲಿಯುವಂಥದ್ದು ಏನು ಇರೋದಿಲ್ಲ. ಅವುಗಳನ್ನೇ ಮತ್ತೊಂದಷ್ಟು ಮನನ ಮಾಡಿಕೊಂಡು ನೀವು ಪರೀಕ್ಷೆಗೆ ತಯಾರಾಗಿ ಹೋದರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ. ಏನು SSLC ಪರೀಕ್ಷೆ ಅನ್ನೋದು ಇದುವರೆಗೂ ನೀವು ಬರೆದಂತೆ ಒಂದು ಪರೀಕ್ಷೆ ಅಷ್ಟೇ, ಯಾರೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ. ನೀವು ತುಂಬ ಚೆನ್ನಾಗಿ ಬರೀತೀರಾ SSLC ಎಕ್ಸಾಮನ್ನು. ಪರೀಕ್ಷೆ ಕೂಡ ಪ್ರಶ್ನೆ ಪತ್ರಿಕೆ ಪರೀಕ್ಷೆಯಲ್ಲಿ ಸುಲಭ ಇರುತ್ತೆ. ಡೆಫಿನೆಟ್ಲಿ ನೀವು ತುಂಬ ಚೆನ್ನಾಗಿ ಉತ್ತಮ ಅಂಕಗಳನ್ನು ಗಳಿಸ್ತೀರಾ ಅಂತ ಹೇಳ್ತಾ, ವಿಶ್ ಯು ಆಲ್ ದಿ ಬೆಸ್ಟ್ ಫ್ರಮ್ ಗಿರೀಶ HP, ಬೇಲೂರು.